ಹಾಯ್ ಎವ್ರಿವನ್. ಇವತ್ತು ಕ್ಯಾಪ್ಸಿಕಮ್ ಮಸಾಲ ಅಥವಾ ಕ್ಯಾಪ್ಸಿಕಮ್ ಕರಿ ಮಾಡೋದನ್ನು ನೋಡೋಣ. ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಚಟ್ಪಟ್ ಅಂತ ಆಗುವಂಥ ರೆಸಿಪಿ. ಕ್ಯಾಪ್ಸಿಕಮ್ ಮಸಾಲ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಫಸ್ಟ್ ಥಿಂಗ್, ಇದು ಕಲರ್ಫುಲ್ಲಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದು ಒಂದು 3 ಕ್ಯಾಪ್ಸಿಕಮ್ನ ನಾನು ತೊಗೊಂಡಿದ್ದೀನಿ ಗ್ರೇವಿ ಮಾಡೋದಕ್ಕೆ. ರೋಟಿ, ಫುಲ್ಕ, ಪೂರಿ, ಚಪಾತಿ, ದೋಸೆ ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು. ಬಾಣಲಿಗೆ ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಪೀನಟ್ಸ್ ಅಂದರೆ ಕಡಲೆಬೀಜ, ಒಂದು ಮುಷ್ಟಿಯಷ್ಟು ಕಡಲೆಬೀಜ, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಣ ಕೊಬ್ಬರಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟಿದೆ ಇದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ಇಂಚಷ್ಟು ಗಾರ್ಲಿಕ್ಕು ಮತ್ತು ಒಂದು 10-12 ಎಸಳಷ್ಟು ಬೆಳ್ಳುಳ್ಳಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಒಂದು 3 ಬ್ಯಾಡಗಿ ಚಿಲ್ಲಿ, ನೀವು ಬೇಕಂದರೆ ಖಾರ ಇರೋದನ್ನು ಉಪಯೋಗಿಸ್ಕೋಬೋದು. ಕಲರ್ಗೋಸ್ಕರ ನಾನು ಬ್ಯಾಡಗಿ ಚಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗೆ ಹಾಕಿಬಿಟ್ಬಿಟ್ಟು ಅದೇ ಬಾಣಲೆಗೆ ಮತ್ತೊಂದು 2 ಸ್ಪೂನ್ ಆಯಿಲ್ನ ಹಾಕಿ ಕ್ಯಾಪ್ಸಿಕಮ್ನ ಏನು ಸಣ್ಣದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು 3 to 5 ಮಿನಿಟ್ಸ್ ಹುರ್ಕೊಂಡು ಅದನ್ನು ಒಂದು ಸೈಡ್ಗೆ ಇಟ್ಕೊಂಡು, ಈಗೇನು ನಾವು ಪೀನಟ್ ಎಲ್ಲ ಹುರ್ತಿದ್ವಿಲ್ಲ ಮಸಾಲ, ಅದು ತಣ್ಣಗಾಗಿದೆ. ಅದನ್ನೊಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಒಂದು ಸೈಜ್ದು ಟೊಮೆಟೊ, ಆ್ಯಪಲ್ ಟೊಮೆಟೊ ಅಂತೀವಲ್ಲ ಅದು ಒಂದು ಆ್ಯಪಲ್ ಸೈಜೇ ಇರಲಿ, ಸ್ವಲ್ಪ ದೊಡ್ಡದೇ ಇರಲಿ, ಅದನ್ನು ಸ್ಲೈಸಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ನೀರು ಮಾತ್ರ ಹಾಕಬಾರ್ದು, ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ನ ವಾಶ್ ಮಾಡಿದ್ದು ನೀರನ್ನು ಹಾಗೆ ಇಟ್ಕೊಂಡು ಈಗ ಬೇರೆ ಪ್ಯಾನಲ್ಲಿ ಒಂದು 15 to 20 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡಿ 1 ಟೀ ಸ್ಪೂನಷ್ಟು ಕಾಳುಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ 3 ಮೀಡಿಯಮ್ ಸೈಜ್ನ ಆನಿಯನ್ಸ್ನ ಈ ಥರ ಸ್ಲೈಸಸ್ ಮಾಡಿಟ್ಕೊಂಡಿದ್ದೆ. ಸೊ ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಅಂದರೆ ಇದು ತುಂಬ ಚೆನ್ನಾಗಿ ಮಾಗಬೇಕು. ಸೊ ಅದು ಸಣ್ಣದಾಗಿ ಕಟ್ ಮಾಡಿದಾಗ ಈ ಥರ ತುಂಬ ಚೆನ್ನಾಗಿ ಮಾಗೋಗ್ಬಿಡುತ್ತೆ. ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಿ ಆ ಪೇಸ್ಟು ಮತ್ತು ಮಿಕ್ಸಿ ಜಾರ್ನ ವಾಶ್ ಮಾಡಿಟ್ಕೊಂಡಿದ್ದು ನೀರು, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಹೊಂದಿಕೊಳ್ಳೋ ಹಾಗೆ ಕುದಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಒಂದು 3 to 5 ಮಿನಿಟ್ಸ್ ಕುದ್ದಾದಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ. ಸೊ ಈ ಕಸೂರಿ ಮೇಥಿನೂ ಅಷ್ಟೇ 1 ಟೇಬಲ್ ಸ್ಪೂನ್ ಕಂಪ್ಲೀಟ್ ಹಾಕಿ ಆ್ಯಂಡ್ ಅದ್ರ ಜೊತೆಗೆ 1/4 ಕಪ್ಪಷ್ಟು ನೀರನ್ನು ಹಾಕಿ ಏನು ಪೌಡರ್ಸ್ ಹಾಕಿದ್ದೀವಲ್ಲ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಆಯಿಲ್ ಮಾತ್ರ ಮೇಲೆ ಬರಬೇಕು. ಅಷ್ಟು ಚೆನ್ನಾಗಿ ಒಂದು 3 to 5 ಮಿನಿಟ್ಸ್ ಇದನ್ನು ಫ್ರೈ ಮಾಡಬೇಕು. ನೀವು ಬೇಕಂದರೆ ಲಿಡ್ ಕ್ಲೋಸ್ ಮಾಡಿನೂ ಬೇಯಿಸ್ಬೋದು, ಬಟ್ ಅವಾಗವಾಗೇ ಇದನ್ನು ಕೈ ಆಡಿಸ್ತಾ ಇರಬೇಕು ಮತ್ತು ಲೋ ಫ್ಲೇಮಲ್ಲಿ ಇರಬೇಕು. ಇದು ಒಂದು 5 ಮಿನಿಟ್ಸ್ ಆದಮೇಲೆ ಒಂದು 10 ಟೇಬಲ್ ಸ್ಪೂನಷ್ಟು ಯೋಗರ್ಟ್ನ ಮಿಕ್ಸ್ ಮಾಡಬೇಕು. ಅದು 1 ಮಿನಿಟ್ ಕುದ್ದ ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು ಅದನ್ನು ಸೇರಿಸಿ ಚೆನ್ನಾಗಿ 3 to 5 ಮಿನಿಟ್ಸ್ ಮಾತ್ರ ನೀವು ಇದನ್ನು ಬೇಕ್ ಮಾಡಿದ್ರೆ ಸಾಕು, ಬೇಯಿಸಿದ್ರೆ ಸಾಕು. ಇನ್ನೇನು ಇಳಿಸುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸೇರಿಸಿ ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಬೋದು. ತುಂಬ ಕಲರ್ಫುಲ್ಲಾಗಿ, ತುಂಬ ಟೇಸ್ಟಿಯಾಗಿ ಈ ಡಾಬಾಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ನಿಮಗೆ ಸಿಕ್ಕುತ್ತಲ್ಲ ಅದೇ ಟೇಸ್ಟು ಈ ಕ್ಯಾಪ್ಸಿಕಮ್ ಗ್ರೇವಿನಲ್ಲಿ, ಕ್ಯಾಪ್ಸಿಕಮ್ ಮಸಾಲಾನಲ್ಲಿ ಸಿಕ್ಕತ್ತೆ. ಬೇಕಂದರೆ ಇದಕ್ಕೆ ಆಲೂಗಡ್ಡೆ ಕೂಡ ಮತ್ತು ಹಸಿ ಬಟಾಣಿ ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಬಟ್ ಅದು ಸ್ವಲ್ಪ ಚೇಂಜ್ ಇರುತ್ತೆ, ಅದನ್ನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.